ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬ್ಲಾಗ್ ಹಾಕಿನ 4 ಡೇಸ್ ಆಗೋಯ್ತು. ಆದ್ದರಿಂದ ಇವತ್ತು ಬ್ಲಾಗ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಮತ್ತು ಬಾಳೆದಿಂಡು, ಹೆಸ್ರು ಕಾಳು ಎಲ್ಲ ಹಾಕಿ ಗ್ರೇವಿ ಮಾಡಿದ್ದೆ. ಅದರದ್ದೇ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಹಾಗೆಯೇ ಬಾಳೆದಿಂಡಿನ ಪಲ್ಯ ಬೇರೆ ಬೇರೆ ಥರ ಮಾಡಿರೋದು ನೋಡಿರ್ತೀರ. ನಾನು ಹೆಸ್ರು ಕಾಳು ಹಾಕಿ ಅದ್ರ ಜೊತೆಗೆ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಮಾರ್ನಿಂಗ್ ರೋಟೀನು ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬಾಳೆದಿಂಡು ಅಂತೂ ಸ್ಕೂಲ್ ಹತ್ರ ನನ್ನ ಮಗನ ಬಿಟ್ಟು ಬರೋಕೆ ಹೋದಾಗ ತೊಗೊಂಬಂದೆ. ತುಂಬಾ ಚೆನ್ನಾಗಿ ಫ್ರೆಶ್ ಆಗಿತ್ತು. ಒಂದೊಂದು ಸಾರಿ ಕೊಳ್ತೋಗಿರೋ ಥರ ಎಲ್ಲ ಹಣ್ಣಾಗಿರೋ ಥರ ಇರುತ್ತೆ, ಅದರಿಂದ ತಂದಿರಲಿಲ್ಲ. ಇದು ತುಂಬಾ ಚೆನ್ನಾಗಿತ್ತಲ್ವ, ಅದರಿಂದ ಫ್ರೆಶ್ ಆಗಿತ್ತು ಅನಿಸ್ತು, ಅದಕ್ಕೆ ತೊಗೊಂಬಂದೆ. ಅದಂತೂ ತುಂಬ ಗಟ್ಟಿ ಇತ್ತು, ಕಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಸಿಪ್ಪೆ ಎಲ್ಲ ತೊಗೊಂಡು ಒಳಗಡೆ ಏನು ದಿಂಡಿರುತ್ತೋ ಅದನ್ನು ಮಾತ್ರ ಕಟ್ ಮಾಡ್ಕೊಬೇಕು. ಅದರಲ್ಲಿ ಲೋಳೆ ಥರ ಇರುತ್ತೆ, ಎಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಬೇಕು. ಗಟ್ಟಿ ಅಂದರೆ ತುಂಬಾ ಗಟ್ಟಿ, ಕಟ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಗಟ್ಟಿ ಇತ್ತು. ಹಾಗೆಯೇ ಬೆಳಗ್ಗೆನೇ ಸ್ವಲ್ಪ ಬೇಗನೆ ಎದ್ದೆ. ತುಂಬ ಕೆಲಸ ಇತ್ತು ಇವತ್ತು. ಏನಕ್ಕೆ ಇಷ್ಟು ಕೆಲಸ ಅಂತ ಹೇಳ್ತೀನಿ ಮುಂದೆ ವಿಡಿಯೋದಲ್ಲಿ. ಬೆಳಗ್ಗೆನೇ ಬೇಗ ಎದ್ದು ಫಸ್ಟು ತಿಂಡಿ ಮಾಡಿ ಕಳಿಸ್ದೆ. ರೊಟ್ಟಿ ಮಾಡಿದ್ದೀನಂತೂ ತುಂಬಾ ಕೆಲಸ ಇರುತ್ತೆ. ಆ ರೊಟ್ಟಿ ಹಿಟ್ಟೆಲ್ಲ ಸ್ಟವ್ ಹತ್ರ ಎಲ್ಲ ಹರಡ್ಬಿಟ್ಟಿರುತ್ತೆ. ಇವಾಗ ಬಾಳೆದಿಂಡೆಲ್ಲ ಕಟ್ ಮಾಡಿ ನೀರಲ್ಲಿ ಹಾಕ್ಕೊಬೇಕು. ನೀರಲ್ಲಿ ಹಾಕಿಲ್ಲ ಅಂದರೆ ಒಂದು ಸ್ವಲ್ಪ ಎಲ್ಲ ಕಪ್ಪಾಗಿ ಥರ ಆಗುತ್ತೆ ಅದು. ಅದರಿಂದ ಸ್ವಲ್ಪ ಬಾಳೆದಿಂಡನ್ನ ಕಟ್ ಮಾಡ್ಕೊತ ನೀರಲ್ಲಿ ಹಾಕ್ಬಿಡ್ಬೇಕು. ಹಾಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದಿತ್ತು, ಸ್ವಲ್ಪ ಜಾಸ್ತಿನೇ ಮೊಳಕೆ ಕಟ್ಟಿರೋದಿತ್ತಲ್ವ, ಅದರಿಂದ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನಾನು ಕುಕ್ಕರ್ಗೆ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಸ್ಪೈಸಸ್ಸು, ಈ ಪಲಾವ್ ಎಲೆ, ತುಪ್ಪ ಎಲ್ಲ ಊರಿಂದ ಅಮ್ಮ ಹಬ್ಬಕ್ಕೆ ಬಂದಿದ್ರಲ್ಲ ಆವಾಗ ಮಾಡ್ಕೊಂಡು ತಂದಿದ್ರು. ಅದರಿಂದ ಅದು ಒಂದು ಸ್ವಲ್ಪ ಹಾಕಿದೆ. ಅದ್ರ ಜೊತೆಗೆ ಈರುಳ್ಳಿ ಮತ್ತು ಟೊಮೊಟೊ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ತುಪ್ಪ ಅಷ್ಟೇ ನಾನು ಊರಿಂದ ನಮ್ಮಮ್ಮ ಕಾಯಿಸ್ಕೊಟ್ರೆ ಮಾತ್ರ ತಿಂತೀವಿ, ಇಲ್ಲಾಂದರೆ ಇಲ್ಲ, ಇಷ್ಟ ಆಗಲ್ಲ. ಇಲ್ಲ ಅಂಗಡಿ ತುಪ್ಪ ನನಗೇನು ಅಷ್ಟೊಂದು ಅಭ್ಯಾಸ ಇಲ್ಲ, ಅದರಿಂದ ಅದನ್ನು ತರ್ತೀನಿ, ಆದರೆ ಯಾವಾಗಾದರೂ ಖಾಲಿ ಆದಾಗ ಎಮರ್ಜೆನ್ಸಿಗೆ ಮಾತ್ರ. ಇದು ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆಲ್ಲ ಚೆನ್ನಾಗಿ ಹುರಿದ್ಬಿಟ್ಟು ಅದಾದಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಬಾಳೆದಿಂಡು ಹಾಕ್ಬಿಟ್ಟು ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ನೀವು ಹಸೆ ಪುಡಿ ಆದರೂ ಹಾಕ್ಬೋದು, ಇಲ್ಲ ನೀವು ಸಾಂಬಾರು ಪುಡಿ ಏನು ಹಾಕ್ತಿರೋ ಅದನ್ನೇ ಹಾಕ್ಕೊಬೋದು. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸಿಂಪಲ್ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಎಲ್ಲ. ನಾನು ಇವತ್ತು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಹೆಸ್ರು ಕಾಳು ಹಾಕ್ಕೊತಾ ಇದ್ದೀನಿ. ಹೆಸ್ರು ಕಾಳು ಅಷ್ಟೇ ತುಂಬ ತಂಪು ಕೊಡುತ್ತಲ್ವ ದೇಹಕ್ಕೆ, ಅದರಿಂದ ಮೊಳಕೆ ಕಟ್ಟಿ ಹಾಗೇ ಇಟ್ಟಿದ್ದೆ. ಹಾಗೇ ಕೊಟ್ಟರೆ ಇನ್ನೇನು ಮಕ್ಕಳು ತಿನ್ನಲ್ಲ, ಅದರಿಂದ ಸ್ವಲ್ಪ ಎಲ್ಲ ನನ್ನ ಮಕ್ಕಳು ತಿಂತಾರೆ, ಕ್ಯಾರೆಟು ಅದೆಲ್ಲ ಹಾಕ್ಕೊಟ್ರೆ. ಆದ್ದರಿಂದ ಹೆಸ್ರು ಕಾಳು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಬೇಕು. ಸ್ವಲ್ಪ ಗ್ರೇವಿ ಥರ ಬರಬೇಕಷ್ಟೆ ಗಟ್ಟಿಯಾಗಿ. ಆದ್ದರಿಂದ ಅದೆಲ್ಲ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂಡೆ. ಯಾಕಂದರೆ ಬಾಳೆದಿಂಡು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಬೇಗ ಬೇಯಲ್ಲ, ಅದರಿಂದ ಒಂದೆರಡು ವಿಷಲ್ ಕೂಗಿಸ್ಕೊಂಡೆ. ಈ ಕಡೆನೇ ನಾನು ಅಕ್ಕಿಗೆ ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕ್ಬಿಟ್ಟು ಅಕ್ಕಿ ಹಿಟ್ಟನ್ನ ಕುದಿಯೋಕೆ ಹಾಕ್ಬಿಟ್ಟು ಕೂಡಿಸ್ಕೊಂಡೆ. ಚೆನ್ನಾಗಿ ಮುದ್ದೆ ಥರ ಅದು ಗಂಟು ಗಂಟು ಆಗಬಾರ್ದು, ರೊಟ್ಟಿ ತಟ್ಟಕ್ಕೆ ಸರಿ ಹೋಗಲ್ಲ. ಆದ್ದರಿಂದ ಚೆನ್ನಾಗಿ ಕೂಡಿಸ್ಕೊಂಡಾದ್ಮೇಲೆ ನಾನು ಇವಾಗೆಲ್ಲ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡ್ಬಿಟ್ಟು, ತಣ್ಣೀರು ತುಂಬಾ ಬಿಸಿ ಇರುತ್ತೆ ಅಕ್ಕಿ ಹಿಟ್ಟು, ಅದರಿಂದ ಸ್ವಲ್ಪ ನೀರು ತಣ್ಣೀರಲ್ಲಿ ಕೈ ಹೊತ್ಕೊಂಡು ನೀಟಾಗಿ ಎಲ್ಲ ನಾದ್ಕೊಂಡು ಮುದ್ದೆ ಥರ ಮಾಡಿಕೊಂಡೆ, ಒಂದು ಗಂಟು ಇಲ್ದಿರೋ ಥರ. ಹಾಗೆಯೇ ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಅದು ಬಿಸಿ ಇದ್ದಾಗೆ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಗಟ್ಟಿ ಆಗಿಬಿಡುತ್ತೆ. ಅದರಿಂದ ನಾದಿ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಸ್ವಲ್ಪ ಇರೋದನ್ನ ನಮ್ಮ ಮನೆಯವ್ರಿಗೆ ಬಾಕ್ಸಿಗೆ ಹಾಕಬೇಕಾಗಿತ್ತಲ್ವ, ಅದರಿಂದ ಇವಾಗೇ ನಾದ್ಕೊಂಡು ಮಾಡ್ಕೊತಾ ಇದ್ದೀನಿ ರೊಟ್ಟಿ. ನೀವು ಚಪಾತಿ ಥರನೇ ಲಟ್ಟಿಸ್ಬೋದು, ಅಷ್ಟು ಈಸಿಯಾಗಿ ರೊಟ್ಟಿ ಮಾಡ್ಕೊಬೋದು. ರೊಟ್ಟಿ ಯಾರೆಲ್ಲ ಮಾಡಲ್ಲ, ಈ ಥರ ಮಾಡೋದ್ರಿಂದ ತುಂಬಾ ಈಸಿಯಾಗಿ ಕಿತ್ತೋಗಲ್ಲ. ಯಾವಾಗಲೂ ರೊಟ್ಟಿಗಳು ಹಾಗಾಗಿ ಕಿತ್ತೋಗ್ತಾ ಇರ್ತಾವಲ್ಲ, ಆ ಥರ ಕಿತ್ತೋಗಲ್ಲ, ಏನಿಲ್ಲ, ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಈ ಗ್ರೇವಿ ಜೊತೆಗೆ ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ. ಬರೀ ರೈಸ್ ಐಟಮ್ ತಿಂದು ಸಾಕಾಗಿದ್ದರೆ ಈ ಥರ ಮಾಡ್ಕೊಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ವಿಷಲೆಲ್ಲ ಆರಿದ್ಮೇಲೆ ಇವಾಗ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ.
ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೇ ಸಿಮ್ಮಲ್ಲಿಟ್ಟು ಹಾಗೇ ಒಂದು ಸ್ವಲ್ಪ ಕಾಯೆಲ್ಲ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಸಿಮ್ಮಲ್ಲಿಟ್ಟೆ. ಮತ್ತು ಬಿಸಿಲು ಜಾಸ್ತಿ ಇದೆ ಬೆಂಗಳೂರಲ್ಲಂತೂ, ಅದರಿಂದ ಒಂದು ಸ್ವಲ್ಪ ಅಳಿಸೋಗ್ಬಿಟ್ರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಅಳಿಸಲ್ಲ, ಹಸಿ ಕಾಯಿ ಹಾಕಿರ್ತೀವಲ್ಲ ಅಳಿಸಿದ್ರೆ ಅಂತ ಒಂದು ಭಯ ಇರುತ್ತಲ್ವ, ಅದರಿಂದ. ಅದಾದಮೇಲೆ ಈ ಕಡೆ ನಾನು ರೊಟ್ಟಿಗಳೆಲ್ಲ ಲಟ್ಟಿಸ್ಕೊಂಡು ಎಲ್ಲ ಬೇಯಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಹೆಂಗೆ ಉಬ್ಬಿ ಬರ್ತಾ ಇದ್ದಾವೆ ಅಕ್ಕಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿ ಬಂತು. ಅದರಲ್ಲೂ ನಾದ್ಬಿಟ್ಟು ಒಂದು ಸ್ವಲ್ಪ ತಿಟ್ಟು ಒಂದು 5ರಿಂದ 10 ನಿಮಿಷ ಬಿಟ್ಟು ಆಮೇಲೆ ಲಟ್ಸಿದ್ರಂತೂ ಇನ್ನೂ ಚೆನ್ನಾಗಿ ಒಳ್ಳೆ ಪೂರಿ ಥರ ಉಬ್ತಾ ಇದ್ವು ಅಕ್ಕಿ ರೊಟ್ಟಿ, ಸಖತ್ ಸಾಫ್ಟಾಗಿ ಆಗಿದ್ವು. ಹಾಗೆಯೇ ನಮ್ಮ ಮನೆಯವ್ರಿಗೂ ಬಾಕ್ಸಿಗೆ ಹಾಕಿ ಈ ಬಾಕ್ಸಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅವ್ರಿಗೆ ಬೇಗ ಹೋಗ್ಬೇಕಲ್ವ, ಅದರಿಂದ ಫಸ್ಟ್ ಅವ್ರಿಗೆ ಹಾಕಿ ಕಳಿಸ್ತಾ ಇದ್ದೀನಿ. ಕಳಿಸ್ಬಿಟ್ಟು ನಾನು ಮತ್ತೆ ಏನು ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ, ನನ್ನ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದಿತ್ತಲ್ವ, ರೊಟ್ಟಿ ಬೇರೆ ಅಲ್ವಾ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಮಕ್ಕಳು ಎದ್ದಾಳಿಸ್ಕೊಂಡು ಅವರಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಸ್ಕೂಲ್ ಹತ್ರ ಹೋಗಿ ಬಿಟ್ಟು ಬಂದು ಇವಾಗ ಫಸ್ಟು ಬಟ್ಟೆ ಮಡಚಿಕ್ತಾ ಇದ್ದೀನಿ. ಬಟ್ಟೆ ಅಂತೂ ಹಾಗೇ ಸ್ವಲ್ಪ ಬೆಳಗ್ಗೆ ಎಲ್ಲ ತುಂಬ ಬಿಸಿಲಿರುತ್ತೆ, ನೈಟ್ ಆದ ತಕ್ಷಣ ಮಳೆ ಬರುತ್ತಲ್ವ, ಬಟ್ಟೆ ಅಂತೂ ಒಣಗೇ ಇರಲಿಲ್ಲ. ಅದರಿಂದ ಎಲ್ಲ ಒಂದು ಟಬ್ಬಲ್ಲಿ ಇಟ್ಬಿಟ್ಟು ಹಾಗೇ ಇಟ್ಟಿದ್ದೆ. ಅದರಿಂದ ಎಲ್ಲನೂ ಮಡಚಿ ಎತ್ತಿಡ್ತಾ ಇದ್ದೀನಿ. ಎತ್ತಿಟ್ಬಿಟ್ಟು ಈ ಕಡೆ ಬಟ್ಟೆ ರೂಮಿಗೆ ಬಂದರೆ ಇನ್ನೂ ಹಾಸಿಗೆ ಎಲ್ಲ ಏನೂ ತೆಗ್ದಿರಲಿಲ್ಲ. ಫಸ್ಟು ಹಾಸಿಗೆ ಎಲ್ಲ ತೆಗೆದುಬಿಡೋಣ ಅಂತ ಅಂದ್ಬಿಟ್ಟು ಹಾಸಿಗೆ ಎಲ್ಲ ತೆಗೆದುಬಿಟ್ಟು ಇನ್ನೊಂದು ರೌಂಡು ಬಟ್ಟೆ ಎಲ್ಲ ಇನ್ನೂ ಜಾಸ್ತಿ ಇತ್ತು, ಅದರಿಂದ ನನ್ನ ಮಕ್ಕಳದೆಲ್ಲ ಬಟ್ಟೆ ಎಲ್ಲ ಮಿಷನ್ಗೆ ಹಾಕಿದೆ. ಹಾಗೆಯೇ ಇಲ್ಲಿ ಬೆಡ್ಶೀಟು ಅದೆಲ್ಲ ಮಡಚಿಟ್ಬಿಟ್ಟು ನೀಟಾಗೆ ಬೆಡ್ಡೆಲ್ಲ ಕೊಡವಿ ಹಾಸಿದೆ. ಅದಾದಮೇಲೆ ಬೆಳಗ್ಗೆನೇ ಮುಗಿಸ್ಕೊತಾ ಇದ್ದೀನಿ ಕೆಲಸ. ಬೇಗ ಮುಗಿಸ್ಕೊಂಡು ಮತ್ತೆ ನನ್ನ ಮಗನ ಕರ್ಕೊಂಬರಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ವ, ಅಷ್ಟೊತ್ತಿಗೆ ಬಟ್ಟೆನೂ ಒಣಗಾಕಿ ಬಿಡೋಣ, ಮಳೆ ಮೋಡ ಬೇರೆ ಆಗ್ತಾಯಿತ್ತು. ಆದ್ದರಿಂದ ಸ್ವಲ್ಪ ಬಟ್ಟೆ ಒಣಗಲ್ಲ ಅಂತ ಅಂದ್ಬಿಟ್ಟು ಬಟ್ಟೆನೂ ಒಣಗಾಕೋಣ ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ. ಅದು ಬೇರೆ ಮೇಲ್ಗಡೆ ಮನೆ ಖಾಲಿ ಆಗಿತ್ತಲ್ಲ, ಅವರು ಇವತ್ತು ಶುಕ್ರವಾರ ಅವತ್ತು ಹಾಲು ಉಕ್ಸಿದ್ರು. ಅವರು ಏನಾದರೂ ಇಲ್ಲ ಅಂದರೆ ಬಂದು ಕೇಳ್ತಾಯಿದ್ರು. ಸ್ವಲ್ಪ ಅವರಿಗೆ ಏನಾದರೂ ಬೇಕಾಗಿದ್ರೆ ಕೊಟ್ಕೊಂಡು ಸ್ವಲ್ಪ ಲೇಟೇ ಆಯಿತು ಕೆಲಸ ಎಲ್ಲ. ಅವರು ಹಾಲು ಉಕ್ಸಕ್ಕೆ ಬಂದಿದ್ರಲ್ವ, ಹೊಸ ಪಾತ್ರೆ ಎಲ್ಲ ತೊಗೊಂಬಂದಿದ್ರಲ್ವ, ಇದು ಅದನ್ನು ಪಾತ್ರೆ ತೊಳೆಯೋಕ್ಕೆ ಸೋಪು ಗುಂಜು ಏನೂ ತೊಗೊಂಬಂದಿರಲಿಲ್ಲ. ಅವರು ಬಂದು ಕೇಳ್ತಾ ಇದ್ರಲ್ವ, ಅವರಿಗೆ ಏನು ಬೇಕು ಏನಿಲ್ಲ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಅದಾದಮೇಲೆ ನನ್ನ ಕೆಲಸನೂ ನಾನು ಮಾಡ್ಕೊತಾ ಇದ್ದೀನಿ. ಇವಾಗ ಕಸ ಎಲ್ಲ ಗುಡಿಸಿ ನೆನ್ನೆ ನೈಟ್ ಮಳೆ ಬಂತು, ಮನೆ ಮುಂದೆ ಅಂತೂ ಎಲ್ಲ ಕೆಸರು ಥರ ಮರಳು ಥರ ಇತ್ತು. ಅದರಿಂದ ಎಲ್ಲ ಮೆಟ್ಲೆಲ್ಲ ಗುಡಿಸಿ ಒರೆಸಿ ಮನೆ ಮುಂದೆನೂ ಗುಡಿಸಿ ಒರೆಸ್ಬಿಟ್ಟು ಬೆಳಗ್ಗೆನೇ ಮಾಡಿಕೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಕೆಲಸ. ನನಗೆ ಒಂದೊಂದು ಟೈಮ್ ಆಗುತ್ತೆ, ಒಂದೊಂದು ಟೈಮ್ ಆಗೋದೇ ಇಲ್ಲ ಕೆಲಸ. ಬೆಳಗ್ಗೆ ಟೈಮು ಬೇರೆ ಕೆಲಸ ಏನಾದರೂ ಇದ್ದರೆ ಈ ಕೆಲಸ ಅಲ್ಲಿಗೆ ನಿಂತೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬೇಗನೆ ಮಾಡ್ಕೊಳ್ಳೋಣ ಇವತ್ತು ಕೆಲಸ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಬಟ್ಟೆ ಮಿಷಿನ್ಗೆ ಹಾಕ್ಬಿಟ್ಟು ಬಾಗಿಲೆಲ್ಲ ತೊಳೆದು ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಹೂವು ಬೆಳಗ್ಗೆನೇ ಮನೆ ಹತ್ರ ಬಂದಿತ್ತು, ಅವ್ರ ಹತ್ರನೇ ತೊಗೊಂಡೆ. ಇನ್ನೇನು ಮತ್ತೆ ಅಲ್ಲಿಂದ ಸ್ಕೂಲ್ ಹತ್ರದಿಂದ ತೊಗೊಂಬರೋದು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಕೆಲಸ ಮುಗಿಸಿ ನಾನು ಒಂದೆರಡು ಸೀರಿಯಲ್ ನೋಡ್ಕೊಂಡು ಭಾಗ್ಯಲಕ್ಷ್ಮಿ ಸೀರಿಯಲ್ ಬರ್ತಾಯಿತ್ತು. ಜೊತೆಗೆ ನಾನು ತಿಂದ್ಕೊಂಡು ನನ್ನ ಮಗನ ಕರ್ಕೊಂಬರೋಕ್ಕೆ ಟೈಮ್ ಆಯಿತು. ಮತ್ತೆ ಹೋಗಿ ಕರ್ಕೊಂಬಂದೆ. ಮತ್ತೆ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ನೈಟು ನಮ್ಮ ಮನೆಯವರು ಅವ್ರ ಫ್ರೆಂಡ್ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮಿ ಕೂರಿಸಿದ್ದಾರೆ ಅಂತ ಹೋದರು. ರಾತ್ರಿ ಏನು ನಾನು ಅಷ್ಟಾಗಿ ಅಡುಗೆ ಏನು ಮಾಡಲಿಲ್ಲ. ಆಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆ 5 ಗಂಟೆ 5:30ಗೆ, ನಾನಂತೂ 3 ಗಂಟೆಗೆ ಎದ್ದೆ. ಯಾಕೆ ಅಂದರೆ ನಾವು ಊರಿಗೆ ಹೊರಟಿದ್ದೀವಿ. ಊರಿಗೆ ಹೋಗೋ ವ್ಲಾಗು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಈ ಬೆಳಗ್ಗೆನೇ 3:30 ನನ್ನ ಮಗ ಅಂತೂ ಮಲಗೇ ಇಲ್ಲ. ಊರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು, ಅಮ್ಮನ ಊರಿಗೆ ನನ್ನ ಬಿಟ್ಟೋಗ್ತೀರಾ ಅಂತ ಅಂದ್ಬಿಟ್ಟು ಅವ್ನು ಮಲಗೇ ಇಲ್ಲ. ನನಗೂ ನಿದ್ದೆ ಕೊಡಲಿಲ್ಲ ನೈಟೆಲ್ಲ. ಮತ್ತು ಬೆಳಗಿನ ಜಾವ 3 ಗಂಟೆಗೆ ಎದ್ಬಿಟ್ಟು ಎಲ್ಲ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ, ನನಗೆ ಊರಿಗೆ ಹೋಗ್ತೀನಿ ಅಂದರೆ ನನಗೆ ಪೂಜೆ ಎಲ್ಲಾದರೂ ಊರಿಗೆ ಅಂತಲ್ಲ, ಎಲ್ಲಾದರೂ ಹೊರಗಡೆ ಹೋಗ್ತೀನಿ ಅಂದರೆ ನನಗೆ ಪೂಜೆ ಮಾಡಿ ಹೊರಗಡೆ ಹೋಗೋದು ಅದೊಂದು ಅಭ್ಯಾಸ. ಮಾಡಿಲ್ಲ ಅಂದರೆ ಅದು ನನಗೆ ಒಂಥರ ಮನಸ್ಸಿಗೆ ಇದಾಗ್ತಾ ಇರಲ್ಲ. ಅದರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆನೇ ಬೇಗ ಎದ್ದು ಬಾಗಿಲೆಲ್ಲ ತೊಳೆದ್ಬಿಟ್ಟು ಆಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮಾಡಿ ರಾತ್ರಿಯೇ ಬ್ಯಾಗೆಲ್ಲ ಪ್ಯಾಕ್ ಮಾಡಿ, ಇನ್ನೂ ಒಗ್ದಿರೋ ಬಟ್ಟೆ ಎಲ್ಲ ಇತ್ತಲ್ಲ, ನೈಟು ಮಳೆ ಬರೋ ಥರ ಇತ್ತು. ಮತ್ತು ಎಲ್ಲ ಅದನ್ನು ಕಾಟ್ ಮೇಲೆ ಹಾಕ್ಬಿಟ್ಟು ಈ ಕಡೆ ಪಾತ್ರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪಾತ್ರೆ ಎಲ್ಲ ಹಸಿ ಇದ್ವಲ್ಲ ಡ್ರೈ ಆಗಲಿ ಅಂತ ಅಲ್ಲೇ ಶೆಲ್ಫ್ ಮೇಲೆ ಹಾಕಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್. ನೆಕ್ಸ್ಟ್ ವಿಡಿಯೋದಲ್ಲಿ ಊರಿಗೆ ಹೋಗೋ ವ್ಲಾಗ್ ಇರುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಅಲ್ಲಿ ನಾವು ನಾಗರ ಪಂಚಮಿ ಎಲ್ಲ ಮಾಡಿದ್ದೀವಿ, ಹಾಗೆ ಜಾತ್ರೆನೂ ಇತ್ತು. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.